ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೊಂದು ಸೂಪರ್ ಆಗಿರೋ ಸ್ನ್ಯಾಕ್ಸ್ ತೊಗೊಂಬಂದಿದ್ದೀನಿ. ಅವರೆಕಾಳು ಸೀಸನಲ್ಲಿ ಇದ್ಕಿದ ಅವರೆಕಾಳನ್ನು ಮಿಕ್ಸ್ಚರ್ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೊರ್ಗಡೆಯಲ್ಲಿ ಸಿಗೋದಕ್ಕಿಂತ ಮನೆಯಲ್ಲೇ ಹೈಜೆನಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಅವರೆಕಾಳು ಮಿಕ್ಸ್ಚರ್ ಮಾಡೋದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸೇ ಇದಕ್ಕಿದ ಅವರೆಕಾಳು. ಇದ್ರದ್ದು ತೇವಾಂಶ ಎಲ್ಲ ತೆಕ್ಕೋಬೇಕು. ಹಾಗಂತ ಫ್ಯಾನ್ ಕೆಳಗೆ ಇಡೋದಾಗಲಿ ಬಿಸಿಲಲ್ಲಿ ಒಣಗಿಸೋದಾಗಲಿ ಮಾಡೋದು ಬೇಡ. ಒಂದು 5 ನಿಮಿಷ ಈ ಥರ ಟವಲ್ ಮೇಲೆ ಹಾಕಿಬಿಟ್ರೆ ಅದು ತೇವಾಂಶ ಎಲ್ಲ ಹೀರ್ಕೊಳ್ಳುತ್ತೆ. ಏನಂದರೆ ಎಣ್ಣೆಗೆ ಹಾಕಿದಾಗ ಚಿಟಪಟ ಅಂತ ಸಿಡಿಬಾರ್ದು ಅಂತ ಅಷ್ಟೇ. ನೋಡಿ, ಒಂದು 5 ನಿಮಿಷ ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ಡ್ರೈ ಆಗಿದೆ. ಈಗ ಅದರ ತೇವಾಂಶ ಎಲ್ಲ ಹೋಗಿರುತ್ತೆ. ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಳೋಣ ಒಂದು ಕಡೆ. ಹೈ ಫ್ಲೇಮ್ನಲ್ಲಿ ಎಣ್ಣೆ ಕಾಯಿಸ್ಕೋಬೇಕಾಗತ್ತೆ. ನೋಡಿ, ಒಂದು ಕಾಳು ಹಾಕಿ ನೋಡಿದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಈಗ ಹೈ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ಒಂದೇ ಸರಿ ಹಾಕಿಬಿಟ್ರೆ ಎಣ್ಣೆ ಹುಕ್ಕೋ ಚಾನ್ಸಸ್ ಇರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದು ಪೂರ್ತಿ ಆಗಿದೆ ಅಂದರೆ ಈ ನೊರೆ ಎಲ್ಲ ಕಮ್ಮಿಯಾಗಿ ಕಾಳುಗಳೆಲ್ಲ ಮೇಲ್ ಬರುತ್ತೆ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ನೋಡಿ, ಎಣ್ಣೆಯಲ್ಲಿ ನೊರೆಲ್ಲ ಕಡಿಮೆಯಾಗಿ ಕಾಳೆಲ್ಲ ಮೇಲೆ ಬಂತು. ಕಾಳೆಲ್ಲ ತೆಕ್ಕೋಬೇಕಾದ್ರೆ ಉಳಿದ ಕಾಳುಗಳು ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಫ್ಲೇಮ್ನ ಲೋ ಮಾಡಿಕೊಂಡು ಎಲ್ಲ ಕಾಳುಗಳನ್ನೆಲ್ಲ ತೆಕ್ಕೋಬೇಕಾಗತ್ತೆ. ಇದೇ ಥರ ನಾನು 2 ಟ್ರಿಪ್ ಹಾಕ್ಕೊಂಡಿದ್ದೀನಿ. ಅರ್ಧ kgಗೆ 3 ಟ್ರಿಪ್ ಆಗುತ್ತೆ. ಇದು ಫಸ್ಟ್ ಟ್ರಿಪ್ಪು. ಸೇಮ್ ಇದೇ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ಇನ್ನೊಂದು ಸರಿ ನೀವು ಕಾಳು ಹಾಕೋಬೇಕಾದ್ರೆ ಮತ್ತೆ ಹೈ ಫ್ಲೇಮಿಗೆ ಇಟ್ಕೋಬೇಕು. ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಹಾಗೆ ಈ ಕಾಳಲ್ಲೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಟಿಶ್ಯೂ ಪೇಪರ್ನ ಹಾಕಿಟ್ಕೊಂಡಿದ್ದೀನಿ. ಒಂದು 3 ಟಿಶ್ಯೂ ಪೇಪರ್ನ ಅಲ್ಲಿಗೆ ಹಾಕೊಳ್ಳೋಣ. ಎಣ್ಣೆ ಎಲ್ಲ ಟಿಶ್ಯೂ ಹೀರ್ಕೊಳ್ಳುತ್ತೆ. 3 ಟ್ರಿಪ್ಪಿಗೆ ಇದ್ಕಿದ ಅವರೆಕಾಳನ್ನ ಕರೆದ್ರೆ ಇಷ್ಟ ಆಗಿರುತ್ತೆ ನೋಡಿ. ಮತ್ತು ಈಗ ನಾನು ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊತಾ ಇದ್ದೀನಿ. 1 ಬೌಲು ಕಡಲೆಕಾಯಿ ಬೀಜ ತೊಗೊಳ್ತಾ ಇದ್ದೀನಿ. ಕಡಲೆಕಾಯಿ ಬೀಜನ ಕಪ್ಪು ಮಾಡ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಇಷ್ಟ ಆಗಿದೆ. ಈಗ ಇದನ್ನು ನಾವು ಅವರೆಕಾಳು ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಟಿಶ್ಯೂ ಇರೋ ತಟ್ಟೆಗೇ ಎಣ್ಣೆ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಮಿಕ್ಸ್ಚರು. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಬೌಲು ಗೋಡಂಬಿ ತೊಗೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂಬಣ್ಣ ಬರುವ ಹಾಗೆ ಕರ್ಕೋಬೇಕಾಗತ್ತೆ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಜಾಸ್ತಿ ಕರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 1 ಬೆಳ್ಳುಳ್ಳಿನ ತೊಗೊಂಡು ಜಜ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ. ಹಾಗೆ ಇಲ್ಲಿ ನಾನು ಸ್ವಲ್ಪ ಒಣ ಕೊಬ್ಬರಿನ ಸ್ಲೈಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಅಷ್ಟೇ ಸಾಕು. ಇಷ್ಟು ಒಂಬಣ್ಣ ಬಂದರೆ ಸಾಕು. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಕರ್ಕೊಳ್ಳಿ. ಹಾಗೆ ಒಂದು ಅರ್ಧ ಬೌಲು ನಾನು ಹುರಿಗಡ್ಲೆ ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ. ಹುರಿಗಡ್ಲೆ ಬೇಗ ಆಗಿಬಿಡತ್ತೆ. ಒಂದು ಇಡೀ ಫ್ರೆಶ್ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕರಿಬೇವು ಹಾಕ್ಕೊಳೋದ್ರಿಂದ ಹಸಿರು ಬಣ್ಣ ತುಂಬ ಚೆನ್ನಾಗಿ ಕಾಣುತ್ತೆ ಮಿಕ್ಸ್ಚರಲ್ಲಿ. ಒಂದು 4 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮುರಿದು ಹಾಕೋಣ ಅವಶ್ಯಕತೆ ಇಲ್ಲ. ಹೀಗೆ ಎಣ್ಣೆಲಿ ಕರ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ. ಮಿಕ್ಸ್ ಮಾಡುವಾಗ ಮುರ್ಕೊಂಡ್ರೆ ಆಯಿತು. ಹಾಗೆ ಇಲ್ಲಿ ನಾನು ಒಂದು 3/4 ಬೌಲಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ 1 ಸೆಕೆಂಡಲ್ಲಿ ಎಲ್ಲ ಮೇಲೆ ಬಂದ್ಬಿಡುತ್ತೆ ಎಣ್ಣೆಯಿಂದ ಬಿಟ್ಟು. ನೋಡಿ, ಇದಿಷ್ಟು ಎಲ್ಲ ಕರ್ಕೊಂಡು ಆಗಿದೆ. ಈಗ ಇದನ್ನು ಒಂದು ದೊಡ್ಡ ಬೇಸನ್ನು ಇಲ್ಲ ದೊಡ್ಡ ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಿಸಿ ಇದ್ದಾಗಲೇ ನಾವು 1 ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನು.
1/4 ಟೀ ಸ್ಪೂನು ಇಂಗಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನು ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಹಾಕ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಹಾಕ್ಕೊಳೋದ್ರಿಂದ ಇದೆಲ್ಲ ಖಾರ ಆಗಲಿ, ಉಪ್ಪಾಗಲಿ, ಅರಿಶಿನ ಆಗಲಿ, ಚಾಟ್ ಮಸಾಲ ಇದೆಲ್ಲದೂ ಎಲ್ಲ ಕಾಳಿಗೂ ಚೆನ್ನಾಗಿ ಅಂಟ್ಕೊಳುತ್ತೆ ಮಸಾಲೆ. ಇದೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಜಾರಿಗೋ ಅಥವಾ ಏರ್ ಟೈಟ್ ಕಂಟೈನರಿಗೋ ಹಾಕಿಟ್ಕೊಂಡ್ರೆ ಸಂಜೆ ಹೊತ್ತು ಟೀ ಟೈಮಿಗೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಒಣಮೆಣಸಿನ್ಕಾಯಿ ಹಾಗೆ ಹಾಕಿದ್ವಲ್ಲ ನೋಡಿ, ಈಗ ಅಂದರೆ ಮುರ್ಕೊಳ್ಳುತ್ತೆ. ಅದರದ್ದು ಬೀಜಗಳೆಲ್ಲ ಇದರೊಳಗೆ ಇರುತ್ತೆ. ತಿನ್ನುವಾಗ ಖಾರ ಖಾರವಾಗಿ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೂ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.